ಸರ್ ಆರ್ಡರ್. ಥ್ಯಾಂಕ್ ಯು. ಹಲೋ, ಎಲ್ಲಿದೆಯೋ? ಮನೆಯಲ್ಲಿದ್ದೀನಿ. ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಒಂದು ಹೇಳಬೇಕು. ಏನೋ ಹೇಳು. ಮನೆಗೆ ಬಂದು ಹೇಳ್ತೇನೆ. ಹಾಂ ಸರಿ. ಟೈಮ್ 10 ಗಂಟೆ ಆಗಿದೆ. ಯಾರಾಗಿರ್ಬೋದು? ಸರ್ ಆರ್ಡರ್. ಇದೇನು, ಇದಕ್ಕೆ ಮುಂಚೆ ಫುಡ್ ಡೆಲಿವರಿ ಮಾಡಿದ್ರಲ್ಲ? ಇದಕ್ಕೂ ಮುಂಚೆ ಏನು ಸರ್, ನಾ ಇವಾಗಲೇ ಬರ್ತಿದ್ದೀನಿ. ಫುಡ್ ಏನು ಆವಾಗಲೇ ಇಲ್ಲೇ ಇಟ್ನಲ್ಲ, ಕಾಣಿಸ್ತಿಲ್ವೇ? ಇಲ್ಲೇ ಇಟ್ಟಿದ್ದೆ. ಫುಡ್ ತಗೊಳ್ಳಿ ಸರ್, ಬೇರೆ ಆರ್ಡರ್ ಇದೆ, ಹೋಗ್ಬೇಕು. ಹಾಂ ಸರಿ. ಇಲ್ಲೇ ಫುಡ್ ಇಟ್ಟಿದ್ದೆ. ಇದಕ್ಕೆ ಮುಂಚೆ ಡೆಲಿವರಿ ಬಾಯ್ ಬಂದ. ಇಲ್ಲಿ ಏನೋ ನಡೀತಿದೆ. ಏನಿದು? ಓ, ನೀನಾ? ಯಾಕೋ ಅಷ್ಟು ಭಯ ಪಡ್ತಿದ್ಯಾ? ಏನಾಗಿದೆ? ಲೇ ರಾಮ್, ಇಲ್ಲಿ ಎಲ್ಲ ಹೊಸ್ದಾಗಿದೆಯೋ? ಭಯ ಆಗ್ತಿದೆಯೋ? ಏನೋ ನಡೀತಿದೆ ಇಲ್ಲಿ. ಲೇ ಅಂತದೇನಿರಲ್ಲ, ಇನ್ನು ಜಾಸ್ತಿ ಭಯ ಪಡ್ಬೇಡ. ಅದಲ್ಲೋ. ಪಕ್ಕಕ್ಕೆ ಬರೋ. ದೆವ್ವನಂತೆ ಭಯನಂತೆ. ಅನ್ನೋನ್ ನಂಬರ್ ಯಾರಾಗಿರ್ಬೋದು? ಹಲೋ, ಯಾರು? ಲೇ ನಾನು ರಾಮ್ನ. ರಾಮ? ಲೇ ರಾಮ್, ಲೇ ರಾಮ್, ರಾಮ್, ರಾಮ್. ಯಾಕೋ ಅಷ್ಟು ಗಟ್ಟಿಯಾಗಿ ಕರೆಸ್ತಿದ್ಯಾ? ಲೈ, ಇವಾಗಲೇ ಮನೆಗೆ ಬಂದಲ್ವಾ? ಲೇ ಮನೆಗೆ ಬರೋದೇನೋ? ಇಲ್ಲಿ ನನ್ನ ಗಾಡಿ ನಿಂತೋಗಿದೆ, ಬೇಗವಾ, ಲೊಕೇಶನ್ ಕಳಿಸ್ತೀನಿ. ಹಾಂ ಸರಿ. ಇವನಾ? ಏನಾಗಿದೆ? ಸರ್ ನನ್ನ ಗಾಡಿ ನಿಂತೋಗಿದೆ, ಫುಡ್ ಆರ್ಡರ್ ಕೊಡಬೇಕು, ಎಮರ್ಜೆನ್ಸಿ ಸರ್. ಆ ಪಾರ್ಸಲ್ ಯಾರಿಗೆ? ಸರ್ ಇಲ್ಲಿ ವಂಶಿ ಅಂತ ಇದೆ. ವಂಶಿನ? ಲೇ ವಂಶಿ ಎಲ್ಲಿದೆಯೋ? ನಿನ್ನ ಹತ್ರಕ್ಕೆ ಬರ್ತಿದ್ದೀನೋ? ಲೇ ನನ್ನ ಹತ್ರಕ್ಕೆ ಯಾಕೋ, ನಾನೇ ಬರ್ತೀನಿ ಅಂತಲ್ಲ. ಲೈ, ಏನು ಮಾತಾಡ್ತಿದ್ಯಾ? ನೀನೆಲ್ಲ ಬೈಕ್ನಿಂದ ಹೋಗಿದ್ದೆ, ಬಾರ ಅಂತ ಹೇಳಿದ್ದು. ನಾನು ಹೇಳೋದೇನು, ನಾನೇ ಬರ್ತೀನಿ ಅಂತೆ ತಾನೆ.
ಅದಿರಲಿ, ನಾನು ಮನೆ ಹತ್ರ ಇದ್ದೀನಿ. ನೀನೇನೋ ಫುಡ್ ಆರ್ಡರ್ ಮಾಡಿದ್ಯಾ? ನಿನ್ಗೋಸ್ಕರ ಇಲ್ಲಿ ಡೆಲಿವರಿ ಬಾಯ್ ವೆಯ್ಟ್ ಮಾಡ್ತಾ ಇದ್ದಾನೆ. ಡೆಲಿವರಿ ಬಾಯಾ? ಏನಾಯ್ತು? ಹಲೋ ವಂಶಿ. ಎಲ್ಲೋ ವಂಶಿ, ಎಲ್ಲಿದೆಯಾ? ಈ ಟೈಮಲ್ಲಿ ಎಲ್ಲಿರ್ತಾರೆ? ಮನೇಲಿ ಮಲ್ಕೊಂಡಿದ್ದೀನಿ. ಏನು, ಇನ್ನು ಮಲ್ಕೊಂಡೇ ಇದೆಯಾ? ಟೈಮ್ 10 ಗಂಟೆ ಆಗಿದೆ. ಏನು 10 ಗಂಟೆನಾ? ಏನಿದು ಕನ್ಸಲ್ ಕೂಡ 10 ಗಂಟೆ ಅಂತ ಬಂದಿತ್ತಲ್ಲ. ಹೆಲೋ ಹೆಲೋ ಹೆಲೋ. ಹಾಂ, ಏನು ಹೇಳು? ನಿನ್ಗೊಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಒಂದು ಹೇಳಬೇಕು. ಏನು ಗುಡ್ ನ್ಯೂಸು ಬ್ಯಾಡ್ ನ್ಯೂಸಾ? ಹೌದು. ನಿಂಗೊಂದು ಗುಡ್ ನ್ಯೂಸ್ ಅಂತ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಹಾಂ, ಎಲ್ಲಿಗೆ ಬರಬೇಕು? ನಿನ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಲೊಕೇಶನ್ನಾ? ಇಲ್ಲ, ನಿಂಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಹಾಂ, ಸರಿ. ಗುಡ್ ನ್ಯೂಸ್ ಏನು ಬ್ಯಾಡ್ ನ್ಯೂಸ್ ಏನು? ಏನೋ ಬಂದು ಬಂದಂಗೆ ಹಾಯ್ ಹಲೋ ಅಂದಿರಾ. ನಾನು ಹೇಳ್ಬೇಕಾಗಿರೋ ವಿಷಯದ ಬಗ್ಗೆ ಕೇಳ್ತಿದೀಯಾ? ಅದೇನಿಲ್ಲ, ಏನೋ ಹೇಳು. ಯಾಕೋ ಬೇಜಾರಲ್ಲಿದೆಯಾ? ಮನ್ಸೇನು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದರೆ ತಿನ್ನೋದಕ್ಕಾಗುತ್ತಾ, ಕುಡಿಯೋದಕ್ಕಾಗುತ್ತಾ? ಏನು ಮಾಡ್ತೀಯಾ? ನಮ್ಮ ಬದುಕು ಈ ಥರ ಇದೆ. ಆದರೂ ನೀನು ಅವತ್ತು ಆ ತಪ್ಪು ಮಾಡ್ದಿರಾ ಇರಬೇಕಾಗಿತ್ತು. ಹಾಯ್. ಎಲ್ಲ ಇವನಿಂದನೇ ಆಗಿದ್ದು. ಇದು ಇನ್ನೂ ಸರಿ ಹೋಗಿದೆ. ನಾನೇನು ಮಾಡ್ದು? ಅವಳು ನಂಗೆ ಹೇಳ್ದು, ನಾನು ನಿಂಗೆ ಹೇಳ್ದೆ. ಫಸ್ಟು ನೀನು ಆ ಥರ ಹೋಗ್ಬಾರ್ದಾಗಿತ್ತು. ನೀನೋಗಿ ನನ್ನ ತಪ್ಪಂತೇನು? ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಅವಳು ಕರೆದಕ್ಕೆ, ನೀನು ಹೇಳಿದ್ದಕ್ಕೆ, ನಾನು ಬಂದಿದ್ದಕ್ಕೆ ಈ ಥರ ಆಯಿತು. ನಾನೇನು ಮಾಡಿದೆ? ನಾನು ಬಾ ಅಂತ ಹೇಳ್ದೆ. ನೀನು ಈ ಥರ ಬರ್ತೀಯ ಅಂತ ನನಗೇನು ಗೊತ್ತು? ನೀನು ಬೇಗನೆ ಕರೆದಕ್ಕೆ ನಾನು ಬಂದೆ. ಇಲ್ಲಿ ಯಾರ ತಪ್ಪು ಏನೂ ಇಲ್ಲ. ನಮ್ಮ ಹಣೆ ಬರಹ ಬರೆದಿರೋದ್ರಿಂದ ನಮಗೆ ಈ ಥರ ನಡೆದಿದೆ. ಬದುಕಿರುವಾಗ ಹೇಗೋ ಜೊತೆಯಾಗಿರೋಕ್ಕಾಗಲಿಲ್ಲ. ಹೋಗ್ಲಿ, ಸತ್ತ ಮೇಲಾದರೂ ಜೊತೆಯಾಗಿರೋಣವಾ? ಅದು ಬಿಟ್ಬಿಡು. ಇದಕ್ಕೂ ಮುಂಚೆ ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಒಂದು ಹೇಳ್ಬೇಕಂದೆ. ಗುಡ್ ನ್ಯೂಸ್ ಏನಂದರೆ ನಮಗೀಗ ಮುಕ್ತಿ ಸಿಕ್ಕಿದೆ. ಮತ್ತೆ ಬ್ಯಾಡ್ ನ್ಯೂಸ್? ನಾವು ಸತ್ತು 6 ತಿಂಗಳಾಗಿದೆ. ನಾವು ಮಾಡಿರೋ ತಪ್ಪು ಪ್ರೀತಿ. ನಾವು ಪ್ರೀತಿ ಮಾಡ್ದಿದ್ದಾನೆ ಥರ ಆಯಿತು. ಪ್ರೀತಿ ಮಾಡೋದ್ರಿಂದ ಆಗಲಿಲ್ಲ, ಪ್ರೀತಿಯಿಂದ ಆಗಿದೆ. ನಮ್ಮ ಸಾವಿಗೆ ಕಾರಣವಾಗಿದೆ. ಆದರೂ ಸರಿ, ಪ್ರೀತಿ ಬದುಕಿಗೆ ದಾರಿ ಆಗಬೇಕು, ಆದರೆ ಸಾವಿಗೆ ಕಾರಣ ಆಗಬಾರ್ದು. ಇನ್ನೊಂದು ಜನ್ಮ ಅಂತ ಇದ್ದರೆ ನಾವು ಮೂವರು ಸೇರಿ ಹೀಗೆ ಜೊತೆಯಾಗಿರೋಣ, ಹೀಗೆ ಇರೋಣ. ಸರಿ, ಇನ್ನು ಹೋಗೋಣ. ಸರಿ, ಒಂದು ನಿಮಿಷ. ಈ ಲೋಕಕ್ಕೆ ಬಾಯಿ ಹೇಳಿ ನಮ್ಮ ಲೋಕಕ್ಕೆ ಹೊರಟೋಗೋಣ. ಪ್ರೀತಿ ಅನ್ನೋದು ಒಂದು ಅದ್ಭುತ. ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು.